ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತು ನಮ್ಮ ಕವಿಶ್ ಹಾಗೆ ಕೀರ್ತಿ ಇವರಿಬ್ಬರ ಮೀಟ್ ಕ್ಯಾನ್ಸಲ್ ಆಗಿದೆ. ಅದೇನಕ್ಕೆ ಅಂತ ಈ ಎಪಿಸೋಡಲ್ಲಿ ಹೀರೋ ಹೀರೋಯಿನ್ ಇಬ್ಬರೂ ಸಹ ರೀಸನ್ನ ಹೇಳ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ. ಈ ಎಪಿಸೋಡ್ಸ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ತುಂಬ ಕ್ರೇಜಿಯಾಗಿದೆ. ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರೀತಿಯ ಸಂಕೋಲೆ ಎಪಿಸೋಡ್ 4. ಈ ಕಡೆ ಕನ್ನಿಕಾ ಹೇಳಿದ ದಿ ಕಪ್ ಆಫ್ ಕಾಫಿ ಶಾಪ್ ಒಳಗೆ ಬಂದಾಗ ಕಾರ್ನರ್ ಸೈಡ್ ಟೇಬಲಲ್ಲಿ ಕನ್ನಿಕಾ ಒಂದು ಹುಡುಗನ ಜೊತೆ ಕೂತಿರ್ತಾಳೆ. ಬ್ಯಾಕ್ ಸೈಡ್ ಬೆಂಡ್ ಮಾಡ್ಕೊಂಡು ಕೂತಿರೋದ್ರಿಂದ ಅವ್ನ ಫೇಸ್ ಕಾಣಿಸೋದೇ ಇಲ್ಲ. ಟೇಬಲ್ ಹತ್ರ ಹೋಗಿ, ಏನಾಯಿತು ಕನ್ನಿಕಾ, ಯಾಕಿಷ್ಟು ಬೇಗ ಬರೋದಕ್ಕೆ ಹೇಳಿದೆ ಅಂತ ರೈಟ್ ಸೈಡ್ ತಿರುಗಿದ್ರೆ, ಓ ಮೈ ಗಾಡ್, ಹೇ ಸಾತ್ವಿಕ್, ಹೌ ಆರ್ ಯು? ಇಂಡಿಯಾಗೆ ಯಾವಾಗ ಬಂದೆ? 2 ವರ್ಷ ಆದಮೇಲೆ ನೀನು ನೋಡ್ತಾ ಇರೋದು. ಸೋ ಐ ಆಮ್ ಹ್ಯಾಪಿ. ಏಯ್ ಕೂಲ್ ಕೀರ್ತಿ, ಐ ಆಮ್ ಆಲ್ಸೋ ಸೋ ಹ್ಯಾಪಿ. ನಿಮ್ಮಿಬ್ರೂ ನೋಡಿ, ಆ್ಯಕ್ಚುಲಿ ನಾನು ಮೊನ್ನೆನೇ ಬೆಂಗಳೂರಿಗೆ ಬಂದೆ. ಎಸ್ಟರ್ಡೇ ವರ್ಕ್ ಇತ್ತು, ಸೊ ಹಾಗಾಗಿ ಇವತ್ತು ಮೀಟ್ ಮಾಡ್ತಾ ಇರೋದು. ಇಟ್ಸ್ ಓಕೆ ಸಾತ್ವಿಕ್. ಮನೇಲೆಲ್ಲ ಹೇಗಿದ್ದಾರೆ? ಅಂಕಲ್, ಆಂಟಿ, ನಿನ್ನ ತಂಗಿ ಚಿಂಟು ಒಬ್ಬಳೇ ನಂಗೆ ಯಾವಾಗಲೂ ಕಾಲ್ ಮಾಡಿ ಮಾತಾಡೋದು. ನೀನೂ ಇದೆಯಾ, ಅವಳು ನೋಡಿ ಕಲ್ತ್ಕೊ. ಸುಮ್ಮನೆ ಬೆಸ್ಟ್ ಫ್ರೆಂಡ್ ಆದರೆ ಆಗಲ್ಲ ಅಂತ ಹೇಳಿ ನಗ್ತಾಳೆ. ಹೇಯ್ ಕೀರ್ತಿ, ನಿನಗೂ ಸಹ ಗೊತ್ತು ನಾನು ಯಾವ ವರ್ಕ್ ಮೇಲೆ ಹೋಗಿದ್ದೆ ಅಂತ. ಅಟ್ಲೀಸ್ಟ್ ನಾನು 15 ಡೇಸ್ ಒನ್ಸ್ ಸರಿ ಆದರೂ ಕಾಲ್ ಮಾಡ್ತಿದ್ದೆ ಅಲ್ವಾ? ನನ್ನ ಪರಿಸ್ಥಿತಿ ಸ್ವಲ್ಪ ನೀನು ಅರ್ಥ ಮಾಡ್ಕೋಬೇಕು. ಆಗ್ನಿಂದ ಇವರಿಬ್ಬರು ಮಾತು ಕೇಳ್ತಾ ಕೂತಿದ್ದು ಕನ್ನಿಕಾ ಅಷ್ಟಕ್ಕೆ ಕೋಪ ಮಾಡಿಕೊಂಡು, ಏನು ನೀವಿಬ್ಬರು ಆಗಿಂದ ಮಾತಾಡ್ತಾ ಇದ್ದೀರಾ? ನಾನೊಬ್ಳು ಇದ್ದೀನಿ ಅಂತ ಮರ್ತ್ಬಿಟ್ಟಿದ್ದೀರಾ ಹೆಂಗೆ? ಅಟ್ ಎ ಟೈಮ್ ಇಬ್ಬರು ಸಾರಿ ಅಂತ ಹೇಳಿ ಅವಳು ಕೆನ್ನೆಗಿಲ್ತಾರೆ. ಹಾಗೆ 3 ಜನ ತುಂಬ ಟೈಮ್ ನಗ್ತಾರೆ. ಸಾತ್ವಿಕ್, ಕನ್ನಿಕಾ ಮತ್ತು ಕೀರ್ತಿಯ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಮೊದಲು ಮನೆ ನಿಯರ್ ಬೈ ಇರೋದ್ರಿಂದ ಆಗಾಗ 3 ಜನ ಸೇರ್ತಾಯಿದ್ರು. ಬಟ್ ಸಾತ್ವಿಕ್ ಲಂಡನ್ಗೆ ಹೋದ್ಮೇಲೆ ಇವರೆಲ್ಲ ಮೀಟ್ ಮಾಡೋದು ಅಪರೂಪ ಆಗಿತ್ತು. ಓಕೆ ಏನಾದರೂ ಆರ್ಡರ್ ಮಾಡು ಕೀರ್ತಿ, ಇವತ್ತು ಟ್ರೀಟ್ ನಂದೆ. ಹೇಯ್, ಊಟದ ಟೈಮ್ ಆಯಿತು ಕಣ್ರೋ, ಬೇರೆ ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ? ಎಸ್ ಅಕ್ಕ, ಯು ಆರ್ ರೈಟ್. ನನಗೂ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು. ಊಟ ಮಾಡ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಹೇಳ್ತಾಳೆ. ಅಲ್ಲಿಂದ ಎಲ್ಲರೂ ದಿ ಸೀಕ್ರೆಟ್ ಫುಡ್ ಅನ್ನೋ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಈ ಕಡೆ ಡ್ರೈವ್ ಮಾಡ್ಕೊಂಡು ಬಂದ ಕವೀಶ್ ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಬೇಕು. ಕಿಶೋರ್ ಬಂದು, ಬಾಸ್, ಯಾರು ಮಾಡಿದ್ದು ಅಂತ ಗೊತ್ತಾಯಿತು, ಯಾಕೆ ಮಾಡಿದ್ದು ಅಂತಲೂ ಸಹ ಗೊತ್ತಾಯಿತು. ಈಗಲೇ ಹೋಗೋದು ಬೇಡ, ಸರ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೈಟ್ ಅವ್ನು ಹೋಗೋ ಪ್ಲೇಸಲ್ಲಿ ಕ್ಯಾಚ್ ಮಾಡೋಣ ಬಾಸ್. ಬೇಡ ಕಿಶೋರ್, ನಾವು ಯಾಕೆ ಅವನ್ನ ಹುಡ್ಕೊಂಡು ಹೋಗೋಣ? ಅವನು ರಾಕ್ಷಸ ಕಣೋ, ಅವನು ರಾಕ್ಷಸ. ಇದನ್ನು ಮಾಡಿರೋದು ನಾವೇ ಅಂತ ಗೊತ್ತಾದರೆ ಅವನನ್ನು ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡಿದ್ಯಾ? ಈ ಸರಿ ಅವನಿಗೆ ಇದೇನೂ ಗೊತ್ತಾಗಲ್ಲ, ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಜಸ್ಟ್ ನೌ ಎಂಜಾಯ್ ಡ್ಯಾಡ್. ಏನೋ ಒಂದು ಅವನಿಗೆ ಗೊತ್ತಾಗದೇ ಇದ್ದರೆ ಸಾಕು. ಇವತ್ತಿನ ಮೀಟಿಂಗಲ್ಲಿ ಪ್ರಾಜೆಕ್ಟ್ ನಮಗೆ ಸಿಕ್ತು. ಅವನ ಅಪ್ಪ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಸಹ ಕೈ ತಪ್ಪಿ ಹೋಗ್ತಾಯಿತ್ತು. ಥ್ಯಾಂಕ್ ಯು ಮಗನೆ ಅಂತ ಹೇಳಿ ಇಬ್ಬರೂ ಕೂಡ ಜೋರಾಗಿ ನಗ್ತಾರೆ. ಕನ್ನಿಕಾ, ಕೀರ್ತಿ ಹಾಗೆ ಸಾತ್ವಿಕ್ ಊಟ ಮಾಡ್ತಾ ಹಾಗೆ ಮಾತಾಡ್ತಾನೇ ಇರ್ತಾರೆ. ಆದರೆ ಕೀರ್ತಿ ಮನಸ್ಸು ಇಲ್ಲಿರೋದು ಇಲ್ಲ. ಕೇಕೆ ಅಂತ ಆ ಕಾರ್ ಮೇಲೆ ಬರ್ತಿತ್ತು. ಆ ಪರ್ಸನ್ ಇವರೇ ಇರ್ಬೋದಾ? ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಹೋದರು? ನನಗಂತೂ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷದಲ್ಲಿ ಇದೇ ನಮ್ಮ ಮೊದಲನೇ ಭೇಟಿ. ನಮ್ಮಿಬ್ಬರಿಗೂ ಈ ಭೇಟಿ ಎಷ್ಟು ಮುಖ್ಯ ಅಂತ ಅವ್ರಿಗೂ ಸಹ ಗೊತ್ತು. ನನ್ನ ಮನಸ್ಸಲ್ಲಿ ಏನಾಗ್ತಾಯಿದೆ? ತಲೆ ಕೆಡ್ತಾ ಇದೆ ನನಗೆ ಅಕ್ಕ. ಹಾಗಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಊಟ ಮಾಡು, ಬೇಗ ಮನೆಗೆ ಹೋಗೋಣ. ಕೀರ್ತಿ, ಏನು ಯೋಚನೆ ಮಾಡ್ತಾ ಇದೆಯಾ? ಊಟ ಮಾಡು ಅಂತ ಸಾತ್ವಿಕ್ ಕೂಡ ಹೇಳ್ತಾನೆ. ಇಲ್ಲ ಹಾಗೇನಿಲ್ಲ, ಸುಮ್ಮನೆ ಏನೋ ಹೀಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ಊಟ ಮುಗಿಸ್ಕೊಂಡು ಅಕ್ಕ ತಂಗಿ ಇಬ್ಬರು ಮನೆ ಕಡೆ ಹೊರಟರು. ಸಾತ್ವಿಕ್ ಸಹ ಹೊರಡ್ತಾನೆ. ಈ ಕಡೆ ಕವೀಶ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಸಂಜೆ 4 ಗಂಟೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾರೆ. ಮನೆಗೆ ಬಂದ ತಕ್ಷಣ
ಮೇಡ್ಸ್ ಆ್ಯಂಡ್ ಬಾಡಿಗಾರ್ಡ್ಸ್ ಎಲ್ಲರೂ ಅವ್ರ ತಂದೆನ ವಿಚಾರಿಸ್ಕೊಳ್ತಾರೆ. ಆಮೇಲೆ ಅವ್ರ ತಾಯಿ ಕವಿಶ್, ಬೆಳಗ್ಗೆನೂ ಟಿಫನ್ ಕೂಡ ಮಾಡಿಲ್ಲ, ಹಾಗೆ ಹೋಗಿದ್ಯಾ, ಮಧ್ಯಾಹ್ನ ಊಟ ಸಹ ಮಾಡಿಲ್ಲ, ಫ್ರೆಶ್ ಅಪ್ ಆಗಿ ಬಾ, ಎಲ್ಲರೂ ಊಟ ಮಾಡೋಣ. ಸರಿ ಮಾಮ್, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ಡ್ಯಾಡಿಗೆ ರೂಮಲ್ಲಿ ಊಟದ ವ್ಯವಸ್ಥೆ ಮಾಡಿ ಹೇಳಿ ಅವ್ನ ರೂಮ್ಗೆ ಹೊರಡ್ತಾನೆ. ಫ್ರೆಶ್ ಅಪ್ ಆಗಿ ಬಂದು ಎಲ್ಲರ ಜೊತೆ ಊಟ ಮಾಡ್ತಾ, ಊಟ ಆಗಿದ ತಕ್ಷಣ ಮಾಮ್, ಡ್ಯಾಡ್ಗೆ ಟ್ಯಾಬ್ಲೆಟ್ಸ್ ಕೊಡಿ, ನಾನು ಸ್ವಲ್ಪ ಆಫೀಸ್ ವರ್ಕ್ನ ಮುಗಿಸ್ಕೊಡ್ತೀನಿ, ನೈಟ್ ನನಗೆ ಊಟ ಬೇಡ, ಒಂದು ಗ್ಲಾಸ್ ಹಾಲು ಕೊಟ್ಟು ಕಳಿಸಿ, ಈಗಲೇ ಟೈಮ್ 5:30 ಆಗಿದೆ, ಮತ್ತೆ ನೈಟ್ ಊಟ ಮಾಡೋಕ್ಕೆ ನಂಗೆ ಆಗಲ್ಲ ಅಂತ ಹೇಳಿ ಅವ್ನು ಸ್ಟಡಿ ರೂಮ್ಗೆ ಹೊರಡ್ತಾನೆ. ಮನೆಗೆ ಬಂದು ಕೀರ್ತಿ ಕನ್ನಿಕಾ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಎಲ್ಲರ ಜೊತೆ ಕಾಫಿ ಕುಡಿತಾ ಮಾತಾಡ್ತಾ, ಮಮ್ಮಿ, ಇವತ್ತು ಸಾತ್ವಿಕ್ ಮೀಟ್ ಮಾಡ್ಕೊಬಂದ್ವಿ ಇಬ್ಬರು. ಸಾತ್ವಿಕ್ ಯಾವಾಗ ಇಂಡಿಯಾಗೆ ಬಂದ ಕೀರ್ತಿ? 2 ಡೇಸ್ ಬ್ಯಾಗ್ ಇಂಡಿಯಾಗೆ ಬಂದಂತೆ. ನನಗೂ ಗೊತ್ತಿರಲಿಲ್ಲ ಮಾಮ್, ಕನ್ನಿಕಾ ಫೋನ್ ಮಾಡಿ ಸಡನ್ನಾಗಿ ಬಾ ಅಂತ ಹೇಳಿದ್ಲು. ಸೊ ಅಲ್ಲಿ ನೋಡಿದ್ರೆ ಇವಳು ಸಾತ್ವಿಕ್ ಇಬ್ಬರು ಮಾತಾಡ್ತಾಯಿದ್ರು. ಇಲ್ಲ ಅಕ್ಕ, ಸಾತ್ವಿಕ್ ನನಗೆ ನಿನ್ನೆ ನೈಟ್ ಮೆಸೇಜ್ ಮಾಡಿದ್ದ, ಮಾರ್ನಿಂಗ್ ಮೀಟ್ ಮಾಡೋಣ ಅಂತ. ನೀನು ಬೇರೆ ಮಾರ್ನಿಂಗ್ ಯಾವುದೋ ಬ್ಯುಸಿ ಅಂತ ಹೋದೆ ಅಲ್ವಾ, ನೀನು ಹೋದ್ಮೇಲೆ ಮತ್ತೆ ಸಾತ್ವಿಕ್ ನಂಗೆ ಕಾಲ್ ಮಾಡಿದ್ದ, ಹಾಗಾಗಿ ಅವನ್ನ ಮೀಟ್ ಮಾಡಿ ಆಮೇಲೆ ನಿನ್ನ ಅಲ್ಲಿಗೆ ಕರೆಸ್ಕೊಂಡಿದ್ದು ಅಂಥೇಳಿ ಎಲ್ಲರ ಜೊತೆ ನಗ್ತಾ ಮಾತಾಡಿ ಅವ್ರವ್ರ ರೂಮ್ಗಳಿಗೆ ತೆರಳ್ತಾರೆ. ರೂಮಿಗೆ ಬಂದು ಕೀರ್ತಿ ಲ್ಯಾಪ್ಟಾಪ್ ಆನ್ ಮಾಡಿ ನನ್ನ ಕವಿತೆ, ನನ್ನ ಜೀವಾಳ, ಕೆ ಅನ್ನೋ ಪೇಜ್ನಿಂದ ಯಾವುದಾದ್ರೂ ಮೆಸೇಜ್ ಬಂದಿದೆ ಅಂತ ನೋಡ್ತಾ ಇದ್ಲು. ಈ ಕಡೆ ಕವೀಶ್ ಸ್ಟಡಿ ರೂಮಿಗೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿ ಮೌನವಿ ನನ್ನ ಜೀವಾಳ KR ಅಂತ ಪೇಜ್ ಮೆಸೇಜ್ ಮಾಡ್ತಾನೆ. ರಿಯಲಿ ಸಾರಿ, ನನಗೇನೋ ಅರ್ಜೆಂಟ್ ಒಂದು ಕಾಲ್ ಬಂತು ಅಂತ ಅಲ್ಲೇನೋ ಪ್ರಾಬ್ಲಮ್ ಆಗಿತ್ತು, ಸೊ ನಾನು ಆ ಕಡೆ ಹೊರಟುಬಿಟ್ಟೆ. ನೀ ಬಂದು ನನಗೋಸ್ಕರ ಕಾದಿದ್ಯಾ ಅಂತ ನನಗೆ ಗೊತ್ತು, ಬಟ್ ರಿಯಲಿ ಸಾರಿ, ನನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಸಾರಿ ಇಮೋಜಿ ಕಳಿಸ್ತಾನೆ. ಲ್ಯಾಪ್ಟಾಪ್ ಸ್ಕ್ರೀನ್ನೇ ನೋಡ್ತಾ ಕೂತ ಕೀರ್ತಿಗೆ ಆ ಪೇಜ್ನಿಂದ ಅವಳಿಗೆ ಮೆಸೇಜ್ ಬಂದಿರುತ್ತೆ. ಸೊ ಆ ಮೆಸೇಜ್ ನೋಡಿ, ಹಾಗಿದ್ರೆ ಬೆಳಿಗ್ಗೆ ನಾನು ನೋಡಿದ್ದು ಅವರನ್ನೇ ಅಂತ ಅವಳೇ ಊಹೆ ಮಾಡಿಕೊಂಡು, ಆದರೆ ಅವಳು ನೋಡಿದ್ದು ಕಿರಣ್ಣನ. ರಿಪ್ಲೈ ಫ್ರಮ್ ಕೀರ್ತಿ. ಇಟ್ಸ್ ಓಕೆ, ಪರವಾಗಿಲ್ಲ, ಟೈಮ್ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ನಾನು ನನ್ನದೇ ರೀತಿ ಯೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ನೀವು ಸಹ ಅಲ್ಲಿಗೆ ಬಂದಿರ್ತೀರ ಅಂತ ನನಗೂ ಗೊತ್ತಾಗ್ತಾ ಇದೆ. ಯಾವುದನ್ನು ಟೆನ್ಷನ್ ಮಾಡ್ಕೋಬೇಡಿ, ಇನ್ನೊಂದು ದಿನ ಇಬ್ಬರು ಸಮಯ ಮಾಡಿಕೊಂಡು ಮೀಟ್ ಮಾಡೋಣ. ರಿಪ್ಲೈ ಫ್ರಮ್ ಕವಿಶ್. ತುಂಬ ಥ್ಯಾಂಕ್ಸ್, ನನ್ನನ್ನು ನೋಡ್ದೇ ನೀವು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ರಿಟರ್ನ್ ದೇವಸ್ಥಾನ ಹತ್ರ ಬಂದಿದ್ದೆ, ಆದರೆ ಅಲ್ಲಿ ನೀವು ಇರಲಿಲ್ಲ. ನನಗೋಸ್ಕರ ತುಂಬ ಕಾದಿದ್ದೀರಾ ಅಂತ ಗೊತ್ತಾಯಿತು. ಈ ಥರ ತಪ್ಪು ನನ್ನಿಂದ ಮತ್ತೊಂದು ಸರಿ ಆಗದೇ ಇರೋ ಹಾಗೆ ನೋಡ್ಕೋತೀನಿ. ರಿಯಲಿ ಸಾರಿ ಒನ್ಸ್ ಅಗೈನ್. ರಿಪ್ಲೈ ಫ್ರಮ್ ಕೀರ್ತಿ. ಸರಿ, ಅರ್ಥ ಆಯಿತು. ಆದಷ್ಟು ಬೇಗ ಮತ್ತೆ ಫ್ರೀ ಮಾಡಿಕೊಂಡು ಇಬ್ಬರೂ ಸಹ ಮೀಟ್ ಮಾಡೋಣ. ನಾನು ನಿಮ್ಮನ್ನು ನೋಡೋಕ್ಕೆ ಪ್ರತಿ ಕ್ಷಣ ಕಾಯ್ತಾ ಇದ್ದೀನಿ. ರಿಪ್ಲೈ ಫ್ರಮ್ ಕವಿಶ್. ನಾನು ಸಹ ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ರಿಪ್ಲೈ ಫ್ರಮ್ ಕೀರ್ತಿ. ಸರಿ, ಹಾಗಿದ್ರೆ ನಾನು ಮತ್ತೆ ನಾಳೆ ಸಂಜೆ ಮೆಸೇಜ್ ಮಾಡ್ತೀನಿ, ಬಾಯ್. ರಿಪ್ಲೈ ಫ್ರಮ್ ಕವಿಶ್. ನಾನು ಸಹ ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ, ಬಾಯ್. ಇದೊಂದು ಮೆಸೇಜ್ಗಳಿಂದ ಸ್ಟಾರ್ಟ್ ಆಗಿರೋ ಪುಟ್ಟ ಪ್ರಯಾಣ ಆ್ಯಂಡ್ ಲವರ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ.